ಹಸಿ ಕಡಲೆಕಾಳು ಸೊಪ್ಪು. ಹಸಿ ಕಡಲೆಕಾಳನ್ನು ತಿಂದು ಈ ಸೊಪ್ಪನ್ನು ಬಿಸಾಕ್ತಾ ಇದ್ದೀರಾ? ಹಾಗಿದ್ರೆ ನೀವೆಂದಿಗೂ ತಿಂದಿರದ ರುಚಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳನ್ನು ತಿಂದು ಈ ಸೊಪ್ಪನ್ನು ಬಿಸಾಕ್ತೀರಾ? ಈ ಸೊಪ್ಪನ್ನು ಬಿಸಾಕದೆ ಈ ರೆಸಿಪಿನ ಒಮ್ಮೆ ಮಾಡಿ ನೋಡಿ, ನಿಮಗೆ ಡಿಫ್ರೆಂಟ್ ರುಚಿ ಕೊಡುತ್ತೆ. ಈ ರೆಸಿಪಿಯನ್ನು ಮಾಡಲಿಕ್ಕೆ ಹುರುಳಿಕಾಳು ಬೇಕಾಗುತ್ತೆ. 1 ಬೌಲ್ ಹುರುಳಿಕಾಳು ತೊಗೊಂಡಿದ್ದೀನಿ. ಕಡಲೆ ಬುಡದ ಸೊಪ್ಪು ಸ್ವಲ್ಪ ಸಿಕ್ಕಿತ್ತು, ಅದನ್ನೇ ತೊಗೊಂಡಿದ್ದೀನಿ. ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಬೇಕಾಗುತ್ತೆ. ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ. 1 ದೊಡ್ಡ ಗಾತ್ರದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಮಾಡುವ ವಿಧಾನವನ್ನು ನೋಡೋಣ. ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಬಿಸಿಯಾದ ತಕ್ಷಣ ಕಡಲೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಇದು ಡಿಫ್ರೆಂಟ್ ಅಂತ ಅನಿಸ್ಬೋದು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಕರಿಬೇವು ಸೊಪ್ಪಿನ ಹಾಕ್ಕೊಳ್ಳೋಣ. ಜೊತೆಗೇ ಇದೆರಡನ್ನೂ ಸೇರಿ ಸ್ವಲ್ಪ ರೋಸ್ಟ್ ಆಗೋ ಥರ ಫ್ರೈ ಮಾಡಿ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಈಗ ಬ್ಯಾಡಗಿ ಮೆಣಸನ್ನು ಕೂಡ ಹಾಕಿ ಮೂರನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದನ್ನು ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಈಗ ಹುರುಳಿಕಾಳನ್ನು ಹಾಕಿ ಸಿಮ್ಮಲ್ಲೇ ಇಟ್ಟು ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಕೂಡ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ, ಇದು ಕೂಡ ಫ್ರೈ ಆಗಿದೆ. ಈಗ ಇದರ ಜೊತೆಗೇ ಒಣ ಕೊಬ್ಬರಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ. ಈಗ ಎಲ್ಲ ಫ್ರೈ ಮಾಡಿಟ್ಟಿರೋ ಸಾಮಾನುಗಳನ್ನು ಹಾಕಿ ಚೆನ್ನಾಗಿ ಮತ್ತೊಂದು ಸಲ ಫ್ರೈ ಮಾಡಿ, ಈಗ ನೋಡಿ ಗರಿಗರಿಯಾಗಿ ರೆಡಿಯಾಗಿದೆ. ಈಗ 1 ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿ ಇದೆ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿರುವ ಈ ಮೆಣಸಿನಕಾಯಿ, ಸೊಪ್ಪನ್ನು, ಕಾಳನ್ನು ಎಲ್ಲದನ್ನು ನಾನು ಒಂದೇ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಚಟ್ನಿ ಪುಡಿನ ಈ ರೀತಿ ಹಸಿ ಸೊಪ್ಪಲ್ಲಿ ಮಾಡಬೇಕಾದ್ರೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಮ್ಮ ಕಡಲೆ ಸೊಪ್ಪಿನ ಬಿಸಾಕುವ ಕಡಲೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯಿತು. ನೋಡಿ, ಸೊಪ್ಪು ಜಾಸ್ತಿ ಪ್ರಮಾಣದಲ್ಲಿರಬೇಕು. ನಾನು ತೊಗೊಂಡಿರೋದು ಸ್ವಲ್ಪನೇ ಸೊಪ್ಪಿತ್ತು. ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಇದನ್ನು 1 ಚಮಚ ಹಾಗೆ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಕಲಸಿ ತಿನ್ನುತ್ತಾ ಇದ್ದರೆ ಒಂಥರ ಹುರುಳಿಕಾಳು ಮತ್ತು ಕಡಲೆ ಸೊಪ್ಪಿನ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಸ್ನೇಹಿತರೆ. ಈ ಕಡಲೆ ಸೊಪ್ಪಿನ ಎಳೆ ಸೊಪ್ಪಿನ ಪಲ್ಯ ಕೂಡ ಮಾಡ್ಬೋದು ಹುರುಳಿಕಾಳು ಹಾಕ್ಬಿಟ್ಟು. ಹಾಗೆ ಇಲ್ಲಿ ನಾನು ಚಟ್ನಿ ಪುಡಿನೂ ಕೂಡ ಮಾಡಿದ್ದೀನಿ. ಇವತ್ತಿನ ಕಡಲೆ ಸೊಪ್ಪಿನ ಚಟ್ನಿ ಪುಡಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.